ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಕೇರಳದ ವಯನಾಡಿನಲ್ಲಿ ಬೆಳಗ್ಗೆ ಭೂಕುಸಿತ, ಮೆಪ್ಪಾಡಿ ಬಳಿ ದುರಂತದಲ್ಲಿ ಮಕ್ಕಳು ಸೇರಿ 30ಕ್ಕೂ ಹೆಚ್ಚು ಜನರ ಸಾವು, 100ಕ್ಕೂ ಹೆಚ್ಚು ಮಂದಿ ನಾಪತ್ತೆ. ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ನಿಂದ ರಕ್ಷಣಾ ಕಾರ್ಯ. ಹಾಸನದಲ್ಲೂ ಮಳೆಯ ಅಬ್ಬರ, ಸಕಲೇಶ್ಪುರ ಬಳಿ ಭೂಕುಸಿತ, 200 ಮೀಟರ್ವರೆಗೂ ಹೆಚ್ಚು ದೂರ ಕೊಚ್ಚಿ ಹೋದ ರಸ್ತೆ, ಹಲವು ಗ್ರಾಮಗಳ ಸಂಪರ್ಕ ಕಟ್. ಕೊಡಗಿನಲ್ಲಿ ಉಕ್ಕಿ ಹರಿಯುತ್ತಿರುವ ಕಾವೇರಿ, ಕನ್ನಿಕೆ, ಸುಜೋತಿ ನದಿಗಳು. 2ನೇ ಬಾರಿಗೆ ಭಾಗಮಂಡಲದ ಭಗಂಡೇಶ್ವರ ದೇಗುಲದ ಮೆಟ್ಟಿಲವರೆಗೂ ನೀರು. ಮಡಿಕೇರಿ ತಲಕಾವೇರಿ ನಾಪೊಕ್ಲು ರಸ್ತೆಗೆ ಜಲ ದಿಗ್ಬಂಧನ. ನಿರಂತರ ಮಳೆಯಿಂದ ಸರ್ಕಾರಿ ಶಾಲೆಯ ಮೇಲ್ಛಾವಣಿ ಕುಸಿತ. ಬೆಳಗಾವಿಯ ನಾವಲಗಟ್ಟಿ ಗ್ರಾಮದಲ್ಲಿ ಶಾಲೆ ಕಟ್ಟೆಯ ಮೇಲೆಯೇ ಮಕ್ಕಳಿಗೆ ಪಾಠ. ಅವಾಂತರಗಳಾಗಿದ್ರೂ ತಲೆ ಕೆಡಿಸಿಕೊಳ್ಳದ ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು. ಬಸವೇಶ್ವರ ದೇವರಿಗೆ ಕೃಷ್ಣಾ ನದಿ ಜಲ ದಿಗ್ಬಂಧನ. ದೇವದುರ್ಗ ತಾಲೂಕಿನ ಕೊಪ್ಪರದ ದೇವಸ್ಥಾನ ಮುಳುಗಡೆ. ಹರಿವ ನೀರಲ್ಲೇ ಬಸವೇಶ್ವರರ ದರ್ಶನ ಪಡೆದ ಭಕ್ತರು. ಭಾರೀ ಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಮರ. ಚಾರ್ಮಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಬಂದ್. ಚಿಕ್ಕಮಗಳೂರು ಮಂಗಳೂರು ಸಂಪರ್ಕ ಕಟ್. ಕೊಟ್ಟಿಗೆಹಾರ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್. ಚಿಕ್ಕಮಗಳೂರಿನ ಚೆನ್ನಹಡ್ಲು ಸಮೀಪ ಗುಡ್ಡ ಕುಸಿತ. ಅರ್ಧ ರಸ್ತೆಯನ್ನ ಮುಚ್ಚಿ ಹಾಕಿದ ಗುಡ್ಡದ ಮಣ್ಣು. ಬಾಳೆಹೊಳೆ ಬಾಳೆಹೊನ್ನೂರು ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತ. ಭರ್ತಿಯಾಗುತ್ತಿರುವ ಭದ್ರಾ ಜಲಾಶಯ. ಶಿವಮೊಗ್ಗದ ಭದ್ರಾ ಡ್ಯಾಂನಿಂದ ನದಿಗೆ ಹೆಚ್ಚುವರಿ ನೀರು ಬಿಡುಗಡೆ. ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ. ಭಾರೀ ಮಳೆಯಿಂದ ಅಬ್ಬರಿಸುತ್ತಿರುವ ತುಂಗೆ. ಶೃಂಗೇರಿ ಪಟ್ಟಣದ ಗಾಂಧಿ ಮೈದಾನ ಜಲಾವೃತ. ಅಂಗಡಿ ಮಳಿಗೆಗಳು, ಭಾರತೀ ತೀರ್ಥ ರಸ್ತೆ ಮುಳುಗಡೆ. ಮುನ್ನೆಚ್ಚರಿಕಾ ಕ್ರಮವಾಗಿ ನದಿ ಬಳಿ ಜನಸಂಚಾರ ನಿಷೇಧ. ಕೃಷ್ಣೆಯಲ್ಲಿ ಹರಿಯುತ್ತಿರುವ ನೀರಿನ ಜೊತೆ ಮೊಸಳೆಗಳು. ರಾಯಚೂರಿನ ಲಿಂಗದಹಳ್ಳಿಯಲ್ಲಿ ನದಿ ದಡದಲ್ಲಿ ರೆಸ್ಟ್ ಮಾಡಿದ ಮೊಸಳೆ. ಆತಂಕದಲ್ಲಿರುವ ಗ್ರಾಮಸ್ಥರು. ಕೊಪ್ಪಳದ ಮುನೀರಾಬಾದ್ನ ತುಂಗಭದ್ರಾ ಜಲಾಶಯ ಭರ್ತಿ. ಒಳಹರಿವು ಹೆಚ್ಚಳವಾಗ್ತಿದ್ದಂತೆ ನದಿಗೆ ನೀರು. ಮೈದುಂಬಿ ಹರಿಯುತ್ತಿರುವ ಡ್ಯಾಂನ ಮನಮೋಹಕ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆ. ಭಾರೀ ಮಳೆಯಿಂದ ಮೈದುಂಬಿದ ಕೃಷ್ಣಾ ನದಿ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾದ ವಿಹಂಗಮ ನೋಟ. ಹೂವಿನ ಹಡಗಿ ಸೇತುವೆ ಮುಳುಗಡೆ. ದೇವದುರ್ಗ ಕಲಬುರಗಿ ಯಾದಗಿರಿ ಸಂಪರ್ಕ ಕಡಿತ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರಿದ ಧಾರಾಕಾರ ಮಳೆ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಮಾರ್ಕಂಡೇಯ ನದಿ. ರುದ್ರ ರಮಣೀಯ ರೂಪ ತಾಳಿದ ಗೋಕಾಕ್ನ ಗೊಡಚಿನಮಲ್ಕಿ ಜಲಪಾತ. ರಾಜ್ಯದಲ್ಲಿ ಅಕ್ರಮ ನೇಪಾಳಿಗರ ವಾಸ. ನ್ಯೂಸ್ ಫಸ್ಟ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಪೊಲೀಸ್ ಇಲಾಖೆ. ಗೃಹ ಸಚಿವರ ಸೂಚನೆ ಬೆನ್ನಲ್ಲೇ ಎಲ್ಲ ನೇಪಾಳಿಗರ ಲಿಸ್ಟ್ ಮಾಡಲು ಹಿರಿಯ ಅಧಿಕಾರಿಗಳ ಆದೇಶ. ಮದ್ಯಪ್ರಿಯರಿಗೆ ಮತ್ತೆ ಬಿಗ್ ಶಾಕ್. 17 ತಿಂಗಳಲ್ಲಿ 5ನೇ ಸಲ ಬಿಯರ್ ಬೆಲೆ ಏರಿಕೆ. 10 ರಿಂದ 20 ರೂಪಾಯಿ ಹೆಚ್ಚಳಕ್ಕೆ ಕಂಪನಿಗಳ ನಿರ್ಧಾರ. ಮುಂದಿನ ವಾರ ಬಾಸ್ ರಿಲೀಸ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಫ್ಯಾನ್ಸ್ ಚರ್ಚೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಬಿಡುಗಡೆ ಆಗ್ತಾರಾ? ಹಲವು ಕಾರಣಗಳಿಗಾಗಿ ಕನಿಷ್ಠ 1 ವರ್ಷ ಬೇಲ್ ಸಿಗೋದು ಡೌಟ್ ಅಂತಿದ್ದಾರೆ ಕಾನೂನು ತಜ್ಞರು. ಅನಾರೋಗ್ಯದಿಂದ ಚೇತರಿಸಿಕೊಳ್ತಿರುವ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ವಿಶ್ರಾಂತಿ ಪಡೆಯುತ್ತಿರುವ ಕೇಂದ್ರ ಸಚಿವ. ಇಂದು ದೆಹಲಿಗೆ ತೆರಳಬೇಕಿದ್ದ ಕಾರ್ಯಕ್ರಮ ರದ್ದು. ಜಮೀನು ವಿವಾದಕ್ಕೆ 42 ತೆಂಗಿನ ಮರಗಳ ಮಾರಣ ಹೋಮ.
ತುಮಕೂರು ಜಿಲ್ಲೆಯ ಅಪ್ಪಸಂದ್ರದಲ್ಲಿ ಘಟನೆ. ಒತ್ತುವರಿ ಮಾಡಿಕೊಂಡಿದ್ದು ಬೆಳಕಿಗೆ ಬಂದಿದ್ದ ಸಿದ್ಧಗಂಗಮ್ಮರ ತೋಟ ನಾಶ ಮಾಡಿದ್ರ ಉಮೇಶ್ ಮತ್ತು ರಾಜ. ದೆಹಲಿಯ 3 ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾಗಿದ್ದ ಆರೋಪಿ ಬಂಧನ. ಪ್ರವಾಹದಲ್ಲಿ ವೇಗವಾಗಿ ಕಾರು ಚಲಾಯಿಸಿದ್ರಿಂದ ಕೋಚಿಂಗ್ ಸೆಂಟರ್ ಒಳಗೆ ನೀರು ನುಗ್ಗಿದ್ರಿಂದ ದುರಂತ. ಕೋಚಿಂಗ್ ಸೆಂಟರ್ ಮಾಲೀಕ ಅಭಿಷೇಕ್ ಗುಪ್ತಾ ಸೇರಿ 7 ಮಂದಿ ಬಂಧನ. ಹಿಂಸಾಚಾರದಿಂದ ಧ್ವಂಸಗೊಂಡ ಕೆರೆಬಿಯನ್ ರಾಷ್ಟ್ರ ಹೈತಿ. ಆರ್ಥಿಕ ಬಿಕ್ಕಟ್ಟಿನಲ್ಲಿರುವ ದೇಶಕ್ಕೆ ಭಾರತದಿಂದ ಮಾನವೀಯ ನೆರವು. ದೆಹಲಿಯಿಂದ ಹೊರಟ 9 ಟನ್ ವೈದ್ಯಕೀಯ ಸಾಮಗ್ರಿ. ಮತ್ತೊಂದು ಪದಕದ ಭರವಸೆ ಮೂಡಿಸಿದ ಮನು ಭಾಕರ್. ಮಿಶ್ರ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡೆದಿರುವ ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಇಂದು ದಕ್ಷಿಣ ಕೊರಿಯಾ ಶೂಟರ್ಗಳನ್ನ ಎದುರಿಸಲಿರುವ ಜೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.